ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಕ್ಷಿತಾ ಗೌಡರ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗಲ್ಲಿ ನಾನು ಒಂದು ರೆಸಿಪಿ ಹೇಳ್ಕೊಡ್ತೀನಿ ನಿಮಗೆ. ಇಟ್ಸ್ ಆ್ಯಕ್ಚುಲಿ ವೈರಲ್ ರೆಸಿಪಿ. ಮಾಡಬೇಕಂದ್ರೆ ನನಗೆ ಈ ರೆಸಿಪಿ ಸಿಕ್ತು. ಸೊ ಯಾಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಿದ್ದೀನಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ತಂದುಬಿಟ್ಟು. ಆ್ಯಂಡ್ ಟೇಸ್ಟ್ ಹೇಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಅದು ಲೈಕ್ ವ್ಲಾಗ್ ಮಾಡಿಕೊಂಡು ಬನ್ನಿ ನೋಡೋಣ. ಕಪ್ಸಲ್ಲಿ ಸಿಗುತ್ತಲ್ಲ ಆ ಥರ ನೂಡಲ್ಸ್ ತರಿಸ್ಕೊಂಡಿದ್ದೀನಿ. ಸೊ ಇದನ್ನು ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟರಲ್ಲಿ ತಗೊಂಡು ಬಾಯ್ಲ್ ಮಾಡಿಕೊಂಡ್ರೆ ಲೈಕ್ ನೂಡಲ್ಸ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಆಯಿಲ್ ಹಾಕ್ತಿದ್ದೀನಿ. ಜಾಸ್ತಿ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸಾಲ್ಟ್ ಲೈಕ್ ಸಮ್ ಪೀಪಲ್ ಇದೇ ಥರ ಮಾಡೋದಿಲ್ಲ, ಅವರು ಡಿಫ್ರೆಂಟ್ ಸ್ಟೈಲ್ ಇರುತ್ತೆ. ನಾನು ವಿಡಿಯೋದಲ್ಲಿ ನೋಡಿರೋ ಥರ ಮಾಡ್ತಿದ್ದೀನಿ ಅಷ್ಟೇ ಗಾಯ್ಸ್. ಆಮೇಲೆ ಜಡ್ಜ್ ಮಾಡಬೇಡಿ ಆ ಥರ ಎಲ್ಲ ಹಾಕಿದ್ರೆ ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ಬಿಟ್ಟು. ಆ ಕಡೆ ಶಿಫ್ಟ್ ಮಾಡ್ತೀನಿ, ಆ ಕಡೆ ಸ್ಟವ್ಗೆ, ಬಿಕಾಸ್ ಇಲ್ಲಿ ಫ್ರೈ ಮಾಡ್ಕೋಬೇಕು, ಚಿಕ್ಕದೊಂದು ಫ್ರೈ. ಸೊ ಇದನ್ನ ಆ ಕಡೆ ಶಿಫ್ಟ್ ಮಾಡೋಣ. ಆ ಕಡೆ ಇಟ್ಟಿದ್ದೀನಿ. ಈಗ ಇನ್ನು ಫ್ರೈ ಇಟ್ಬಿಡು ಟೈಮ್ ಕಾಣುತ್ತೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಸ್ವಲ್ಪ ಆಯಿಲ್ ಪೋರ್ ಮಾಡಿ ಅದು ಬಾಯ್ಲ್ ಆಗ್ತಾ ಆಗ್ತಾ ಇದು ಕೆಳಗಡೆ ಹೋಗಿದೆ. ಆ್ಯಂಡ್ ಲೈಕ್ 80% ಬೆಂದಿದೆ, 20% ನಾನೀಗ ಆಯಿಲ್ ಹಾಕಿದ್ದೀನಿ. ನೆಕ್ಸ್ಟು ಗಾರ್ಲಿಕ್ ಮತ್ತು ಚಿಲ್ಲಿ ಹಾಕ್ತಿದ್ದೀನಿ ಗೈಸ್. ಮತ್ತು ಜೀರಾ. ಸೊ ಇದು ಫ್ರೈ ಆಗಿರೋದನ್ನ ನಾವು ಜಾರ್ಗೆ ಹಾಕೊಳ್ಳೋಣ. ಚಿಲ್ಲಿ ಹಾಕೋ ನಮ್ಗೆ ಸಾಕಾಗಿಲ್ಲ ಅನಿಸ್ತಿದೆ. ನಾನು ಇನ್ನೊಂದು ಸ್ವಲ್ಪ ಚಿಲ್ಲಿ ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು, ಅದನ್ನು ಮತ್ತೆ ಫ್ರೈ ಮಾಡೋದಿಲ್ಲ. ಇಟ್ಸ್ ಆಲ್ಮೋಸ್ಟ್ ಡನ್. ಈಗ ಇದರಲ್ಲಿರೋ ವಾಟರ್ನೆಲ್ಲ ನಾವು ಆಚೆ ಹಾಕಿ ಇದನ್ನು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ನನಗೊಂದು ಟೆಕ್ನಿಕ್ ಗೊತ್ತು ನೂಡಲ್ ಹೇಗೆ ಬೆಂದಿದೆ ಅನ್ನೋದು ತಿಳ್ಕೊಂಡು. ಹೆಂಗಂದರೆ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ದು, ನಾನು ಚಿಕ್ಕವಳಿದ್ದಾಗ ಅವಳು ಜಾಸ್ತಿ ನೂಡಲ್ಸ್ ತಿಂತಿದ್ಳು. ಈ ಥರ ನೂಡಲ್ ಬೇಯಬೇಕಾದ್ರೆ ಆಲ್ಮೋಸ್ಟ್ ಬೆಂದಿರೋದು ನಮ್ಗೆ ಗೊತ್ತಾಗುತ್ತಲ್ಲ, ಅದು ಸ್ವಲ್ಪ ಈ ಥರ ಆದಾಗ ಹಿಂಗೆ ಆದಾಗ ಗೊತ್ತಾಗುತ್ತಲ್ಲ, ಅದನ್ನ ಸ್ವಲ್ಪ ತಗೊಂಡು ಗೋಡೆಗೆ ಎಸಿಬೇಕಂತೆ. ಗೋಡೆಗೆ ಅದು ಸ್ಟಿಕ್ ಆದರೆ ಬೆಂದಿದೆ ಅಂತ ಅರ್ಥ ಅಂತೆ. ಅಕಸ್ಮಾತ್ ಸ್ಟಿಕ್ ಆದರೆ ಕೆಳಗಡೆ ಬಿದ್ದರೆ ಅದು ಇನ್ನೂ ಬೆಂದಿಲ್ಲ ಅಂತ. ಸೊ ಇದೊಂದು ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಿ. ಬಟ್ ನನಗಂತೂ ಗೊತ್ತಿಲ್ಲ ಅದು ಆ್ಯಕ್ಚುಲಿ ವರ್ಕ್ ಆಗುತ್ತಾ ಇಲ್ವೋ ಅಂತ. ನಾನಂತೂ ಟ್ರೈ ಮಾಡಿಲ್ಲ ಗೈಸ್, ಜಸ್ಟ್ ಹೇಳಿದೆ ನಿಮಗೆ ಅಷ್ಟೇ. ಆ್ಯಂಡ್ ನಿಮ್ಗೆ ಅಕಸ್ಮಾತ್ ತಿಳ್ಕೊಬೇಕು ಬೆಂದಿದೆಯಲ್ಲ ಅಂದರೆ ಅದನ್ನು ತಗೊಳ್ಳಿ, ತಿಂದು ನೋಡಿ ಬೆಂದಿದೆಯೋ ಅಂತ ಅಷ್ಟೇ. ನಾನಿವಾಗ ನಮ್ಮ ಅಕ್ಕನಿಗೆ ಎತ್ಕೊಂಡು ಹೋಗ್ಕೊಟ್ಟೆ, ಅದಕ್ಕೆ ಇನ್ನೊಂದು ಬೇಯಬೇಕಂತೆ ಅಂತ ಹೇಳಿದೆ. ಸೊ ಅದು ಬೇಯಷ್ಟರಲ್ಲಿ ನಾವು ಇನ್ನೊಂದ್ಸತಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಿ ಫ್ರೈ ಮಾಡ್ತೀರ. ನಿಮಗೆ ಚಿಲ್ಲಿ ಇನ್ನೂ ಸಾಲಿಲ್ಲ ಅಂದರೆ ನೀವು ಚಿಲ್ಲಿ ಆ್ಯಡ್ ಮಾಡ್ಕೊಬೋದು. ಚಿಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಈಗ ಪೀನಟ್ ಹಾಕ್ಕೊತಾ ಇದ್ದೀನಿ, ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ನನಗಂತೂ ಇದು ನೋಡ್ಬಿಟ್ಟು ಚಟ್ನಿ ರೆಸಿಪಿನೇ ಅನಿಸ್ತು ಗೈಸ್. ಬಿಕಾಸ್
ನಮಗೆ ಕಡಲೆಬೀಜ, ಜೀರಿಗೆ, ಶುಂಠಿ ಇಲ್ಲ, ಕಡಲೆಬೀಜ, ಜೀರಿಗೆ, ಬೆಳ್ಳುಳ್ಳಿ, ಚಿಲ್ಲಿ ಮತ್ತು ಇನ್ನೊಂದು ಸಾಲ್ಟ್ ಹಾಕ್ಕೊಳ್ತೀವಿ. ಸೊ ಇದು ಯೂಶ್ವಲಿ ನಾವು ಚಟ್ನಿ ಮಾಡ್ಕೊಳ್ಳೋದು ಹೀಗೆ. ಸಾಲ್ಟ್, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಲೈಟಾಗಿ. ಇವಾಗ ಜಾರ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ. ಎಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಲೈಕ್ ನಾಟ್ ಅ ವೆರಿ ಸಾಫ್ಟ್ ಪೇಸ್ಟ್, ಲೈಕ್ ಸ್ವಲ್ಪ ಗ್ರೈಂಡ್ ಮಾಡಿ ತೋರಿಸ್ತೀನಿ. ಕಾಣಿಸ್ತಿದ್ಯಾ? ಈ ರೆಸಿಪಿ ವರ್ಕೌಟ್ ಆಗುತ್ತೆ ಅಂತಂದು ನನಗಂತೂ ಇದಿಲ್ಲ, ಕನ್ಫರ್ಮೇಷನ್ ಇಲ್ಲ. ಎಸ್, ನೂಡಲ್ಸ್ ರೆಡಿ ಆಗಿದೆ. ನೂಡಲ್ಸ್ ಮಾಡೋ ಸಮಯ. ಆನಿಯನ್ ಕಟ್ ಮಾಡ್ತೀನಿ. ಅಂತೂ ಏನು ಪ್ರಿಪೇರ್ ಮಾಡ್ಕೊಳಲ್ಲ, ನನಗೆ ಆ ಥರ ಬರೋಲ್ಲ ಗಾಯ್ಸ್. ಅಷ್ಟೇ ಪ್ರಿಪೇರ್ ಮಾಡಿಟ್ಕೊಂಡು ವೀಡಿಯೋ ಮಾಡೋಕ್ಕೆ ಅಷ್ಟು ಲೇಸಿ ನಾನು. ಸೊ ನಿಮ್ಮ ಮುಂದೆನೇ ನಾನು ಹೇಗೆ ಲೈಕ್ ನಿಮ್ಮ ಮುಂದೆನೇ ನಾನು ಹೇಗೆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ಕೊಡೋದಕ್ಕೆ. ನಾನು ಗೊತ್ತಾಗಬೇಕಲ್ಲ ನಾನೇ ಮಾಡಿದ್ದಾರ, ನಮ್ಮ ಅಕ್ಕನ ಕೈಲಿ ನಮ್ಮ ಅಮ್ಮನ ಕೈಲಿ ಮಾಡಿಸ್ಬಿಟ್ಟಿದ್ದಾಳೆ ಅಂದ್ಕೊಂಡ್ರೆ ನಾನು. ಅದಕ್ಕೆ ನಾನೇ ಕಷ್ಟಪಟ್ಟು ಈರುಳ್ಳಿ ಕಟ್ ಮಾಡ್ತೀನಿ ಇವಾಗ. ಗೈಸ್ ಪ್ಲೀಸ್ ಇಗ್ನೋರ್ ಬ್ಯಾಕ್ಗ್ರೌಂಡ್ ಸೌಂಡ್, ಓಕೆನಾ? ಯಾಕಂದರೆ ಇದು ಸೌಂಡ್ ಆಗ್ತಾನೆ ಇರುತ್ತೆ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟು ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ. ಇವಾಗ ನೋಡಿ ನಮ್ಮ ಅಮ್ಮ ಎಷ್ಟು ಮಾತಾಡ್ತಾ ಇದ್ದಾರೆ, ಬಟ್ ನೀವು ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ. ಅದೇ ನಿಮ್ಮ ಟಾಸ್ಕ್. ಎಣ್ಣೆ ಕಾದಿದೆ. ಸೊ ನಾನು ಆಲ್ರೆಡಿ ಖಾರಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹಾಕ್ಬಿಟ್ಟು ಡೈರೆಕ್ಟ್ ನಾನು ಈರುಳ್ಳಿ ಹಾಕ್ಬಿಡ್ತೀನಿ. ನೆಕ್ಸ್ಟ್ ನಾನು ರುಬ್ಬಿಟ್ಟಿರೋಂಥ ಪೇಸ್ಟ್ ಡೈರೆಕ್ಟಾಗಿ ಹಾಕ್ತಿದ್ದೀನಿ. ನಾನು ಡ್ರೈ ಮಾಡೋಕ್ಕೆ ಇಟ್ಟಿದ್ದು ನೂಡಲ್ಸಿಗೆ ಫ್ರೈಡ್ ರೈಸ್ ಮಸಾಲ ಕೂಡ ಆ್ಯಡ್ ಮಾಡ್ತೀನಿ ನಾನು. ಸಮ್ ಚಿಲ್ಲಿ ಸಾಸ್ ಆ್ಯಂಡ್ ಸೋಯಾ ಸಾಸ್. I'm using this chili sauce, green chili sauce and some soya sauce. Done. Ready ಆಯಿತು. ಇವಾಗ ಈ ಒಂದು ಎಕ್ಸ್ಪೆರಿಮೆಂಟ್ನ ನಮ್ಮ ಅಕ್ಕ ನಮ್ಮ ಅಮ್ಮಗೆ ಕೊಡೋಣ. ಬನ್ನಿ ಗೈಸ್, ನಾನು ಪ್ಲೇಟಿಂಗ್ ಮಾಡ್ತಿದ್ದೀನಿ ಇವಾಗ. ನೀವು ನೋಡಿಬಿಟ್ರೆ ನಿಜವಾಗ್ಲೂ ನಗಿತೀರ. ಹೆಂಗೆ ಕಾಣಿಸ್ತಿದೆ ಅಂದರೆ ಸೇಮ್ ಶಾವಿಗೆ ಉಪ್ಪಿಟ್ಟು ಥರನೇ ಇದೆ. ಸೇಮ್ ಸರಿಯಾಗಿ ಉಗಿಸ್ಕೊಳ್ತೀನಿ. ಲೈಕ್ ನೋಡಿ, ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಥರನೇ ಇದೆ. ಬಟ್ ನನಗಂತೂ ಗೊತ್ತಿಲ್ಲ ಅದು ಏನಂತಾರೋ. ನಮ್ಮಮ್ಮ ತೊಗೊಂಡೋಗಿ ತೋರಿಸೋಣ ಏನಂತಾರೋ ಅಂತ. ಲೈಕ್ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಚೆನ್ನಾಗಿ ಅನ್ಸುತ್ತಾ? ಖಾರ ಇಲ್ಲ, ಚೆನ್ನಾಗಿದೆ ನಿಜ. ನಮ್ಮ ಅಕ್ಕ ಕೊಡೋಣ ಹಿಂಗೆ. ಗೈಸ್, ನಾನು ಸೀರಿಯಸ್ಲಿ ಅದನ್ನು ಮಾಡಿದಾಗ ಶಾವಿಗೆ ಉಪ್ಪಿಟ್ಟು ಥರನೇ ಇರುತ್ತಂತ ಹೇಳ್ತಾರೆ ಅಂದ್ಕೊಂಡೆ. ಬಟ್ ಸ್ಟಿಲ್ ಏನು ಅಂದಿಲ್ಲ ಇಬ್ಬರೂ. ನಾನು ಟೇಸ್ಟ್ ಮಾಡ್ತೀನಿ. ಹೆಂಗಿದೆ? ಚೆನ್ನಾಯ್ತಾ? ಚೆನ್ನಾಯ್ತಾ? ಎಸ್, ಮಾಡೋಂಥ ಸಮಯ ಬಂತು. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಲೈಟಾಗಿ ಖಾರ ಇದೆ, ಯಾಕಂದರೆ ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ. ಸೊ ಹಸಿಮೆಣ್ಸಿನ್ಕಾಯ್ದೆ ಸ್ವಲ್ಪ ಜಾಸ್ತಿ
ಫ್ಲೇವರ್ ಬರ್ತಿದೆ, ಬಟ್ ಸ್ಟಿಲ್ ಇಟ್ಸ್ ವೆರಿ ನೈಸ್. ನಾನು ಹೇಳ್ದಂಗೆ ಶಾವಿಗೆ ಉಪ್ಪಿಟ್ಟು ಥರ ಅಂತೂ ಇಲ್ಲ ಗಾಯ್ಸ್, ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಓಕೆನಾ. ಈ ಒಂದು ಡಿಶ್ಗೆ ನಾನು 7.5 ರೇಟಿಂಗ್ ಕೊಡ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದಿರ ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ಆ್ಯಂಡ್ ನೀವು ಇದನ್ನು ಟ್ರೈ ಮಾಡಿ ಗಾಯ್ಸ್, ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್. ಒಂದು ಬೈಟ್. ಬಾಯ್, ಲಾಟ್ಸ್ ಆಫ್ ಲವ್.